ನಮಸ್ಕಾರ, ಕೆಪಿ ಟೆಕ್ ನ್ಯೂಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಯಾವುದೇ ರೀತಿಯಾದಂತಹ ಸಾಫ್ಟ್ವೇರ್ ನ ಸಹಾಯ ಇಲ್ಲದೆ, ಯಾವುದೇ ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡ್ಕೊಳ್ಳದೆ, ಯಾವುದೇ ವೆಬ್ಸೈಟ್ ಅನ್ನ ಯೂಸ್ ಮಾಡ್ಕೊಳ್ಳದೆ ನಾವು ನಮ್ಮ ಕಂಪ್ಯೂಟರ್ ನ ಸ್ಕ್ರೀನ್ ಅನ್ನ ಹೇಗೆ ರೆಕಾರ್ಡ್ ಮಾಡೋದು ಅಂತ ಹೇಳಿ ನೋಡೋಣ. ಸೊ ಅದಕ್ಕೋಸ್ಕರ ನಾವು ಬೇರೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ಸ್ ಅನ್ನ ಮೊದಲೇ ಹೇಳಿದಾಗೆ ಯೂಸ್ ಮಾಡೋ ಅಗತ್ಯ ಇಲ್ಲ. ನಮ್ಮ ಸಿಸ್ಟಮ್ ಅಲ್ಲಿರುವಂತಹ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅನ್ನೇ ನಾವು ಯೂಸ್ ಮಾಡಿಕೊಂಡು ಈ ಎಲ್ಲ ಸ್ಕ್ರೀನ್ ರೆಕಾರ್ಡಿಂಗ್ ಆಕ್ಟಿವಿಟೀಸ್ ಅನ್ನ ಮಾಡಬಹುದು. ಸ್ಕ್ರೀನ್ ರೆಕಾರ್ಡಿಂಗ್ ಮತ್ತೆ ಮಾಡಿದಂತಹ ಸ್ಕ್ರೀನ್ ರೆಕಾರ್ಡ್ ಅನ್ನ ವಿಡಿಯೋ ಆಗಿ ಕನ್ವರ್ಟ್ ಮಾಡೋದು ಹೇಗೆ, ಸೊ ಹಾಗಾದ್ರೆ ಬನ್ನಿ ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪವರ್ ಪಾಯಿಂಟ್ ಅಲ್ಲಿ, ಸೊ ಇಲ್ಲಿ ಒಂದು ಸೈಡ್ ನಾರ್ಮಲ್ ಬ್ಲಾಂಕ್ ಸ್ಲೈಡ್ ಇಲ್ಲಿ ಕಾಣಿಸ್ತಾ ಇರುವಂತಹ ಇನ್ಸೈಡ್ ಆಪ್ಷನ್ ಗೆ ಹೋಗ್ಬೇಕಾಗತ್ತೆ. ಇನ್ಸೈಡ್ ಆಪ್ಷನ್ ಅಲ್ಲಿ ರೈಟ್ ಕಾರ್ನರ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಹೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಮ್ಗೆ ಈ ರೀತಿಯಾದಂತಹ ಲೇಔಟ್ ಸಿಗುತ್ತೆ. ನಮ್ಗೆ ಸ್ಕ್ರೀನ್ ಎಷ್ಟು ಯಾವ ಪೋರ್ಷನ್ ಯಾವ ಭಾಗವನ್ನ ನಾವು ರೆಕಾರ್ಡ್ ಮಾಡಬೇಕು, ಆ ಭಾಗವನ್ನ ನಾವು ನಮ್ಮ ಸಹಾಯದಿಂದ ಡ್ರ್ಯಾಗ್ ಮಾಡ್ಕೊಂಡು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಪೋರ್ಷನ್ ನಿಮ್ಗೆ ಬೇಕಾಗಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಬೇಕಾಗತ್ತೆ. ನಂತರ ಇಲ್ಲಿ ಮೇಲ್ಗಡೆ ಕಾಣ್ತಿರುವಂತಹ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೆಕಾರ್ಡಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ನಾನು ಇವಾಗ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಆಫ್ಟರ್ 3 ಸೆಕೆಂಡ್ಸ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗತ್ತೆ. ಇಲ್ಲಿ ನೋಡ್ತಾ ಇದ್ರ ಕರ್ಸರ್ ಅನ್ನ ಮೇಲೆ ತಗೊಂಡು ಹೋದ್ರೆ ಈ ನಿಮ್ಮ ಇಂಡಿಕೇಟರ್ ಸಿಗತ್ತೆ. ಇಲ್ಲಿ ಈ ಪಿನ್ ಏನ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಂಟಿನ್ಯೂ ಆಗಿ ಅಲ್ಲಿ ಶೋ ಆಗ್ತಾ ಇರುತ್ತೆ. ಶೋ ಆಗೋದು ಬೇಡ ಅಂತ ಹೇಳಿದ್ರೆ ಇದನ್ನ ನಾವು ಅನ್ಕ್ಲಿಕ್ ಮಾಡ್ತೀವಿ. ಸೊ ಅದನ್ನ ಅನ್ಲಾಕ್ ಮಾಡಿದ್ಮೇಲೆ ಅದು ಕರ್ಸರ್ ತೆಗೆದ್ಮೇಲೆ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ಆಡಿಯೋ ಮತ್ತೆ ಸೆಟ್ ಪಾಯಿಂಟ್ ಇದೆ. ನಮ್ಮ ಮೌಸ್ ನ ರೆಕಾರ್ಡ್ ಪಾಯಿಂಟರ್ ಏನಿದೆ ಅದನ್ನ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಆಡಿಯೋ ನಾವು ಆನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಪಾಸ್ ಮಾಡ್ಬೇಕಂದ್ರೆ ಇಲ್ಲಿ ಪಾಸ್ ಅಂತ ಹೇಳಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಂದ್ರೆ ರೀಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಸೈಡ್ ಅಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಸ್ಟಾಪ್ ಆಗುತ್ತೆ ವಿಡಿಯೋ, ಮತ್ತೆ ಕಂಪ್ಲೀಟ್ ರೆಕಾರ್ಡ್ ಆಗಿರುವಂತಹ ವಿಡಿಯೋ ಪಿಪಿಟಿ ನಲ್ಲಿ ಹೋಗುತ್ತೆ. ಸೊ ಇಲ್ಲಿ ಜಸ್ಟ್ ಕೆಲವೊಂದು ಸ್ಕ್ರೀನ್ ಗಳನ್ನ ನಾನು ಹಾಗಾದ್ರೆ ಬನ್ನಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಹೇಗಾಗಿದೆ ಅಂತ ಹೇಳಿ ನೋಡೋಣ. ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇವಾಗ ಸ್ಟಾಪ್ ಆಯ್ತು. ಸೊ ನಮ್ ಮೊದ್ಲೇ ಹೇಳ್ದಾಗೆ ಪಿಪಿಟಿ ನಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋ ಬಂದಿದೆ. ಇಲ್ಲಿ ನೀವು ಇದನ್ನ ವೆರಿಫೈ ಮಾಡ್ಕೊಳ್ಬಹುದು, ಪ್ಲೇ ಮಾಡಬಹುದು. ಇಲ್ಲಿ ರೈಟ್ ಸೈಡ್ ಅಲ್ಲಿ ವ್ಯಾಲ್ಯೂಮ್ ಇದೆ, ವ್ಯಾಲ್ಯೂಮ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಬಹುದು. ವಿಡಿಯೋ ಪ್ಲೇ ಆಗ್ತಾ ಇದೆ, ಎಲ್ಲ ಕರೆಕ್ಟ್ ಆಗಿ ರೆಕಾರ್ಡ್ ಆಗಿದೆಯಲ್ಲ ಅಂತ ಹೇಳಿ ನೀವು ಇಲ್ಲಿ ವೆರಿಫೈ ಮಾಡ್ಕೋಬಹುದು. ಸರಿಯಾಗಿಲ್ಲ ಅಂತ ಹೇಳಿದ್ರೆ ರೀ ರೆಕಾರ್ಡಿಂಗ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ರೆಕಾರ್ಡ್ ಆದ್ಮೇಲೆ ಇದನ್ನ ನಾವು ವಿಡಿಯೋ ಆಗಿ ಕನ್ವರ್ಟ್ ಮಾಡ್ಬೇಕು. ಅದಕ್ಕೋಸ್ಕರ ನಾವ್ ಇಲ್ಲಿ ಫೈಲ್ ಅಂತ ಹೇಳಿ ಆಪ್ಷನ್ ಅಲ್ಲಿ ಹೋಗ್ಬೇಕು. ಫೈಲ್ ಅಲ್ಲಿ ಎಕ್ಸ್ಪೋರ್ಟ್ ಅಂತ ಸಿಗತ್ತೆ. ಎಕ್ಸ್ಪೋರ್ಟ್ ಇಲ್ಲಿ ಕ್ರಿಯೇಟ್ ವಿಡಿಯೋ ಅಂತ ಇದೆ. ಕ್ರಿಯೇಟ್ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫುಲ್ ವಿಡಿಯೋ, ಫುಲ್ HD 1080p 4K ಎಲ್ಲ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಇವಾಗ ಫುಲ್ HD ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಕ್ರಿಯೇಟ್ ವಿಡಿಯೋ ಅಂತ ಹೇಳಿ ಕೊಡ್ಬೇಕಾಗತ್ತೆ. ಕ್ರಿಯೇಟ್ ವಿಡಿಯೋ ಅದಾದ್ಮೇಲೆ ಇದನ್ನ ನೀವು ಯಾವ ಲೊಕೇಶನ್ ಅಲ್ಲಿ ಸೇವ್ ಮಾಡ್ತೀರಾ ಆ ಲೊಕೇಶನ್ ನೇಮ್ ಅನ್ನ ಕೊಡ್ಬೇಕಾಗತ್ತೆ. ಪ್ರೆಸೆಂಟೇಶನ್ ಈ MP4 ಫಾರ್ಮೆಟ್ ಅಲ್ಲಿ ಸೇವ್ ಆಗುತ್ತೆ. ಈ ವಿಡಿಯೋ ಪ್ರೆಸೆಂಟೇಶನ್ ಅಂತ ನೇಮ್ ಇದೆ, ನಾನು ಸೇವ್ ಅಂತ ಕೊಡ್ತಾ ಇದ್ದೀನಿ. ಆಲ್ರೆಡಿ ಒಂದ್ ನೇಮ್ ಇದೆ, ಅದಕ್ಕೋಸ್ಕರ ಅದು ಹೇಳ್ತಾ ಇಲ್ಲ. ಸೊ ನೇಮ್ ಅನ್ನ ಚೇಂಜ್ ಮಾಡ್ತೀನಿ ನಾನಿಲ್ಲಿ. ಸೊ ಅದಾದ ನಂತರ ವಿಡಿಯೋ ಸೇವ್ ಆಗ್ತಾ ಇದೆ. ಅದರ ಸ್ಟೇಟಸ್ ಕೂಡ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತದೆ. ಇದು ಸ್ಟೇಟಸ್ ಕಂಪ್ಲೀಟ್ ಆದ್ಮೇಲೆ ಅಲ್ಲಿ ವಿಡಿಯೋ ಕ್ರಿಯೇಟ್ ಆಗಿರುತ್ತೆ. MP4 ಫಾರ್ಮೆಟ್ ಅಲ್ಲಿ ನೀವು ಅದನ್ನ ಪ್ಲೇ ಮಾಡಿ ನೋಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.